ವೀಕ್ಷಕರೇ ಪ್ರಣಾಮ. ವಿಶ್ವ ಪ್ಲಸ್ ಟಿವಿಗೆ ಸ್ವಾಗತ. 91 ವಸಂತಗಳನ್ನು ದಾಟಿ ಈಗ ಜೀವನದ 92ನೆಯ ಸಂವತ್ಸರದಲ್ಲಿ ಪದಾರ್ಪಣೆ ಮಾಡುತ್ತಿರುವ ಪ್ರಧಾನಿ ಮಾಜಿ ಎಚ್.ಡಿ. ದೇವೇಗೌಡರವರಿಗೆ ವಿಎಸ್ಬಿ ಪಿವಿಕೆ ಭಾರತೀಯ ಬ್ರಾಡ್ಕಾಸ್ಟರ್ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ. ಕೆಂಪುಕೋಟೆಯಲ್ಲಿ ಆಗಸ್ಟ್ 15ಕ್ಕೆ ಭಾರತದ ತ್ರಿವರ್ಣ ಧ್ವಜ ಹಾರಿಸಿದ ಮೊಟ್ಟ ಮೊದಲ ಕನ್ನಡಿಗ ದೇವೇಗೌಡರು ಎಂಬ ಹೆಮ್ಮೆ ನಮ್ಮೆಲ್ಲರದಾಗಿದೆ. ಸಮಾಜವಾದಿ ಜಯಪ್ರಕಾಶ್ ನಾರಾಯಣರ ಅನುಯಾಯಿ ಈ ದೇವೇಗೌಡರು 24x7 ರಾಜಕಾರಣವನ್ನೇ ಉಸಿರಾಡುವ ಅಪ್ಪಟ ರಾಜಕಾರಣಿ. ಇವರ ಮನದಾಳದಲ್ಲಿ ಮೂಡುವ ಆ ಎಲ್ಲ ಚಿಂತನೆಗಳನ್ನು ರಾಜಕೀಯ ಮಾಡಲು ಬಳಸುವ ಒಬ್ಬ ನಿಸ್ನಾತ ಭಾರತೀಯ ರಾಜಕಾರಣಿ. ರಾಜ್ಯ ವಿಧಾನಸಭೆಯಲ್ಲಿದ್ದಾಗಲಿ ಅಥವಾ ಲೋಕಸಭೆಯಲ್ಲಿದ್ದಾಗಲಿ, ಪ್ರಸ್ತುತ ರಾಜ್ಯಸಭೆಯಲ್ಲಿ ಇದ್ದುಕೊಂಡು ಸದನದಲ್ಲಿ ಇವರ ಮಾತಿನ ವರಸೆ ನೀರಾವರಿ, ವ್ಯವಸಾಯ ಮತ್ತು ರೈತರ ಶ್ರೇಯೋಭಿವೃದ್ಧಿಯ ವಿಚಾರವೇ ಆಗಿರುತ್ತದೆ. ಬದಲಾದ ರಾಜಕೀಯ ವಾತಾವರಣದಲ್ಲಿ ತಮ್ಮ ತೆನೆ ಹೊತ್ತ ಮಹಿಳೆಯ ಪಕ್ಷಕ್ಕೆ ಜೀವಂತಿಕೆ ಉಳಿಸಿಕೊಳ್ಳಲು ಕಮಲದ ಜೊತೆಗೆ ಕೈ ಹಿಡಿದಿದ್ದಾರೆ. ಎನ್ಡಿಎ ಮೈತ್ರಿಕೂಟದ ಹೊಸ ಜೊತೆಗಾರ ಆಗಿದ್ದಾರೆ. ಇಳಿ ವಯಸ್ಸಿನ ಹೆಜ್ಜೆಗಳಲ್ಲಿ ಸಮಾಜವಾದವನ್ನ ರಾಷ್ಟ್ರವಾದದ ರಾಜಕೀಯ ಪಕ್ಷದ ಜೊತೆಗೆ ಬೆಸೆದುಕೊಂಡಿದ್ದಾರೆ. ಹಿಂದೆ ದೇಶ ಕಂಡ ಸ್ಟೇಟ್ಸ್ಮನ್ ರಾಜಕಾರಣಿ ರಾಮಕೃಷ್ಣ ಹೆಗಡೆ ಅವರ ಜೊತೆಗಿದ್ದಾಗ ಹಲವು ರಾಜಕೀಯ ಪಲ್ಲಟಗಳು ಗತಿಸಿ ಹೋಗಿವೆ. ಹೆಗಡೆ ಗೌಡರ ನಡುವೆ ಸ್ನೇಹ ಹಳಸಿ ಹೋಗಿತ್ತು. ಅದೇನೇ ಇರಲಿ, ಕನ್ನಡ ರಾಜ್ಯರಾಜೇಶ್ವರಿಯ ಮಡಿಲ ಪುತ್ರನೊಬ್ಬ ಕನ್ನಡಿಗನೊಬ್ಬ ದೇಶದ ಅತ್ಯುನ್ನತ ಪ್ರಧಾನಿ ಸ್ಥಾನಕ್ಕೆ ಏರಿದ್ದೇ ಪ್ರತಿಯೊಬ್ಬ ಕನ್ನಡಿಗನ ಹೆಮ್ಮೆಯ ಮಾತು. ಕನ್ನಡದ ಈ ಕುವರ ದೇವೇಗೌಡರು ದೇಶ ವಿದೇಶಗಳ ಪ್ರಮುಖರು ಹಾಗೂ ಜನಮಾನಸದ ಮೆಚ್ಚುಗೆಯ ನಾಯಕರ ಜೊತೆಗೆ ಸ್ನೇಹ ಹೊಂದಿದ್ದರು ಎಂಬುದಕ್ಕೆ ಇಲ್ಲಿರುವ ಭಾವಚಿತ್ರಗಳ ಸಂಗ್ರಹವೇ ಸಾಕ್ಷಿ. ನಮ್ಮ ಈ ಹಿರಿಯ ಜೀವ ಇನ್ನೂ 10 ವರ್ಷ ಗಟ್ಟಿಮುಟ್ಟಾಗಿ ಇರಲಿ. ರಾಷ್ಟ್ರ ಕಟ್ಟುವ ಪ್ರಧಾನ ಸೇವಕನಿಗೆ ತಮ್ಮ ಆಡಳಿತ ಹಾಗೂ ರಾಜಕಾರಣದ ಅನುಭವಗಳನ್ನು ಕಾಲಕಾಲಕ್ಕೆ ಒದಗಿಸುತ್ತಾ ರಾಷ್ಟ್ರಪರಿ ಮಾರ್ಗದರ್ಶಕರಾಗಿ ದೇವೇಗೌಡರು ನಮ್ಮ ನಡುವೆ ಇರಲಿ ಎಂದು ವಿಶ್ವ ಪ್ಲಸ್ ಟಿವಿ ತಂಡ ಕೇಳಿಕೊಳ್ಳುತ್ತದೆ. ಹಿರಿಯಜ್ಜ ದೇವೇಗೌಡರಿಗೆ ಜನ್ಮದಿನದ ಶುಭಾಶಯಗಳು. ಬ್ಯೂರೋ ರಿಪೋರ್ಟ್, ವಿಶ್ವ ಪ್ಲಸ್ ಟಿವಿ.